ಆತ್ಮೀಯ ವಿದ್ಯಾರ್ಥಿಗಳೇ, ಅಂತಿಮ ವರ್ಷದ ಪದವಿ ತರಗತಿಯ ವಿದ್ಯಾರ್ಥಿಗಳಿಗೆ ಪತ್ರಿಕೆ 2ರಲ್ಲಿ ಬರ್ತಕ್ಕಂತಹ ಅಧ್ಯಾಯ 2 ಮಹಾಯುದ್ಧಗಳ ಮಧ್ಯದ ಯುರೋಪ್, ಅಥವಾ ಇದನ್ನು ಸರ್ವಾಧಿಕಾರತ್ವದ ಬೆಳವಣಿಗೆಯ ಕಾಲ ಎಂದು ಹೇಳಿ ಕೂಡ ಕರೆಯಲಾಗ್ತಾ ಇದೆ. ಮೊದಲನೇ ಮಹಾಯುದ್ಧ ಮುಕ್ತಾಯವಾದಾಗ ಮತ್ತು 2ನೇ ಮಹಾಯುದ್ಧ ಆರಂಭವಾಗುವ ಪೂರ್ವದ ಯುರೋಪಿನ ಒಂದು ಸನ್ನಿವೇಶ 1919ರಿಂದ 1939ರ ಅವಧಿ, 1919ರಿಂದ 1939ರ ಅವಧಿ, ಇದನ್ನು 2 ಮಹಾಯುದ್ಧಗಳ ಕಾಲದ ಮಧ್ಯದ ಯುರೋಪ್ ಎಂದು ಕೂಡ ಕರೀತಾರೆ. ಅಥವಾ ಈ ಅವಧಿಯಲ್ಲಿ ಸರ್ವಾಧಿಕಾರತ್ವದ ಬೆಳವಣಿಗೆಯ ಕಾಲ ಅಂಥೇಳಿ ಕೂಡ ಇದನ್ನು ಕರೀತಾರೆ. ಈ ಅವಧಿ ಇತಿಹಾಸವನ್ನು ವಿಫಲತೆಯ ಇತಿಹಾಸ ಎಂದು ಕೂಡ ಕರೆಯಲಾಗಿದೆ. ಪೀಠಿಕೆ: ಈ 2 ಮಹಾಯುದ್ಧಗಳ ನಡುವಿನ ಯುರೋಪಿನ ಇತಿಹಾಸವನ್ನು ವಿಫಲತೆಯ ಇತಿಹಾಸವೆಂದು ಕರೆಯಲಾಗಿದೆ. ಮೊದಲನೇ ಮಹಾಯುದ್ಧ ಮುಕ್ತಾಯವಾದಾಗ ನಡೆದ ಪ್ಯಾರಿಸ್ ಶಾಂತಿ ಸಮ್ಮೇಳನ, ಅದು ಏರ್ಪಡಿಸಿದ ಶಾಂತಿ ಮತ್ತು ಒಪ್ಪಂದಗಳು ಶಾಂತಿ, ಸಂತೃಪ್ತಿ ಹಾಗೂ ಸಮಾಧಾನವನ್ನು ಏರ್ಪಡಿಸುವ ಬದಲು ಅಶಾಂತಿ, ಅತೃಪ್ತಿ ಮತ್ತು ಅಸಮಾಧಾನ ಮೂಡಿಸಿದವು. ಯುದ್ಧದಿಂದ ಉಂಟಾದ ಆರ್ಥಿಕ ಸಮಸ್ಯೆಗಳು ಯುರೋಪಿನ ರಾಜ್ಯಗಳನ್ನು ತೀವ್ರವಾದ ಸಂಕಷ್ಟಗಳಿಗೆ ಈಡು ಮಾಡಿದವು. ಹಣದುಬ್ಬರ, ನಿರುದ್ಯೋಗ ಸಮಸ್ಯೆಗಳು ಯುರೋಪನ್ನು ಕಾಡಹತ್ತಿದವು. ಯುದ್ಧ ಮುಕ್ತಾಯವಾದ ಮೇಲೆ ಸೈನ್ಯದಿಂದ ಹೊರಬಿದ್ದ ಸೈನಿಕರು ಅಂದಿನ ಎಲ್ಲ ಸರ್ಕಾರಗಳಿಗೆ ತಲೆನೋವಾಗಿ ಪರಿಣಮಿಸಿದರು. ರಷ್ಯಾ ದೇಶದಲ್ಲಿ ಕ್ರಾಂತಿ ಜರುಗಿ ಸಮತಾವಾದ ಜಯಗಳಿಸಿದ್ದು ಯುರೋಪಿನ ಬಂಡವಾಳಶಾಹಿ ರಾಜ್ಯಗಳಲ್ಲಿ ಭಯಭೀತಿಗಳನ್ನು ಮೂಡಿಸಿತು. ಪ್ಯಾರಿಸ್ನಲ್ಲಿ ವಿಜಯಿ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳ ಮೇಲೆ ಹೇರಿದ ಅಧಿಕ ಪ್ರಮಾಣದ ಯುದ್ಧದ ವೆಚ್ಚ ಕೂಡ ಹಲವಾರು ಸಮಸ್ಯೆಗಳನ್ನು ಉಂಟುಮಾಡಿತು. ವರ್ಸೈಲ್ಸ್ ಒಪ್ಪಂದದ ಕಠಿಣ ಷರತ್ತುಗಳು ಜರ್ಮನ್ ಜನತೆಯನ್ನು ಚಕಿತಗೊಳಿಸಿದವು. ಅವರಲ್ಲಿ ಸೇಡಿನ ಕಿಡಿಯನ್ನು ಬಿತ್ತಿದವು. ವಿಜಯಿ ರಾಷ್ಟ್ರಗಳಿಗೂ ಯುದ್ಧದ ನಂತರದ ಒಪ್ಪಂದಗಳು ಸಮಾಧಾನವನ್ನು ತರಲಿಲ್ಲ. ಈ ಸಮಸ್ಯೆಗಳನ್ನು ಬಿಡಿಸಲು ಯುದ್ಧದ ನಂತರ ಯುರೋಪ್ನಲ್ಲಿ ಬಂದ ಪ್ರಜಾ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾದವು. ಅವುಗಳ ಒಂದು ವೈಫಲ್ಯ ಯುರೋಪಿನಲ್ಲಿ ಸರ್ವಾಧಿಕಾರತ್ವ ಏಳಿಗೆ ಹೊಂದುವುದಕ್ಕೆ ಕಾರಣವಾಯಿತು. ಸರ್ವಾಧಿಕಾರಿಗಳು ಜನತೆಗೆ ಅಸಾಧಾರಣ ಭರವಸೆಗಳನ್ನು ನೀಡಿ ಇನ್ನಿತರ ಭರವಸೆಗಳನ್ನು ಮೂಡಿಸಿ ಪ್ರಜಾ ಸರ್ಕಾರಗಳನ್ನು ತೆಗೆದುಹಾಕಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿಕೊಂಡರು. ಹೀಗೆ ಅಸ್ತಿತ್ವಕ್ಕೆ ಬಂದ ಸರ್ವಾಧಿಕಾರಿಗಳಲ್ಲಿ ಮತ್ತು ಸರ್ವಾಧಿಕಾರತ್ವದಲ್ಲಿ ಯುರೋಪಿನಲ್ಲಿ ಪ್ರಮುಖರೆಂದರೆ ಇಟಲಿಯಲ್ಲಿ ಫ್ಯಾಸಿಸ್ಟ್ ಸಿದ್ಧಾಂತ ರೂಪಿಸಿದ ಬೆನಿಟೋ ಮುಸೊಲಿನಿ ಹಾಗೂ ಜರ್ಮನಿಯಲ್ಲಿ ನಾಜಿ ಸಿದ್ಧಾಂತ ರೂಪಿಸಿದ ಅಡಾಲ್ಫ್ ಹಿಟ್ಲರ್. ಇವರ ಏಳಿಗೆ ಮತ್ತೊಮ್ಮೆ ಜಗತ್ತಿನ ಶಾಂತಿಯನ್ನು ಕದಡಿ ಕೇವಲ 20 ವರ್ಷಗಳಲ್ಲಿ ಮತ್ತೊಂದು ಮಹಾಯುದ್ಧ ಜರುಗುವಂತೆ ಮಾಡಿ ಪ್ಯಾರಿಸ್ನ ಶಾಂತಿ ಸಮ್ಮೇಳನದಲ್ಲಿ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆಯಲ್ಲಿ ಕಟ್ಟಿದ ಕನಸು ನುಚ್ಚು ನೂರು ಮಾಡಿದವು. ಹಾಗಾದರೆ ಇಟಲಿಯಲ್ಲಿ ಫ್ಯಾಸಿಸ್ಟ್ ಸಿದ್ಧಾಂತ ಯಾವ ರೀತಿ ಬೆಳೀತು ಎಂಬುದನ್ನು ನೋಡೋದಾದರೆ, ಫ್ಯಾಸಿಸಮ್ ಇನ್ ಇಟಲಿಯಲ್ಲಿ ಫ್ಯಾಸಿಸ್ಟ್ ಸಿದ್ಧಾಂತದ ಬೆಳವಣಿಗೆ. ಇಟಲಿಯಲ್ಲಿ ಫ್ಯಾಸಿಸ್ಟ್ ಸಿದ್ಧಾಂತ ರೂಪುಗೊಳ್ಳಲು ಮತ್ತು ಮುಸೊಲಿನಿ ಸರ್ವಾಧಿಕಾರಿಯಾಗಿ ಏಳಿಗೆ ಹೊಂದಲು ಯುದ್ಧದ ನಂತರ ಇಟಲಿಯಲ್ಲಿ ಏರ್ಪಟ್ಟಿದ್ದ ಪರಿಸ್ಥಿತಿ ಮುಖ್ಯ ಕಾರಣವಾಗಿದ್ದವು. ಮೊದಲ ಮಹಾಯುದ್ಧ ಇಟಲಿಗೆ ಹಲವಾರು ಸಮಸ್ಯೆಗಳನ್ನು ಉಂಟುಮಾಡಿತ್ತು. ಇಟಲಿಯ ಆರ್ಥಿಕ ವ್ಯವಸ್ಥೆ ಕುಸಿದು ಬಿದ್ದು ಹಣದುಬ್ಬರ ಸಮಸ್ಯೆ ತೀವ್ರವಾಗಿತ್ತು. ನಿರುದ್ಯೋಗ ಸಮಸ್ಯೆ ಜನರನ್ನು ಕಾಡ್ತಾ ಇತ್ತು. ಜೀವನಾವಶ್ಯಕ ವಸ್ತುಗಳ ಅಭಾವ ತಲೆದೋರಿ ಅವುಗಳ ಬೆಲೆ ಗಗನಕ್ಕೇರಿತ್ತು. ಸಾಮಾನ್ಯ ಜನತೆ ಹಸಿವಿನಿಂದ ನೆರಳಿದರು. ರಷ್ಯಾದ ಕ್ರಾಂತಿಯ ಯಶಸ್ಸಿನಿಂದ ಸಮತಾವಾದ ಹರಡುವ ಭೀತಿ ಕೂಡ ಉಂಟಾಯಿತು. ಕೈಗಾರಿಕಾ ವಲಯದಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ಉಂಟಾಗಿತ್ತು. ಮುಷ್ಕರ, ಬೀಗಮುದ್ರೆ ಸಾಮಾನ್ಯವಾಗಿದ್ದವು. ರೈತಾಪಿ ಜನತೆ ಸಹ ದಂಗೆ ಏಳುವ ಒಂದು ಸ್ಥಿತಿಯನ್ನು ತಲುಪಿದರು. ಮೊದಲ ಮಹಾಯುದ್ಧದಲ್ಲಿ ವಿಜಯಿ ರಾಷ್ಟ್ರಗಳ ಜೊತೆ ಸೇರಿ ಹೋರಾಡಿ ವಿಜಯವನ್ನು ಗಳಿಸಿದ್ದರೂ ಶಾಂತಿ ಒಪ್ಪಂದ ಪ್ರಕಟವಾದಾಗ ಇಟಲಿಗೆ ನಿರಾಶೆ ಕಾದಿತ್ತು. ಪ್ಯಾರಿಸ್ ಶಾಂತಿ ಸಮ್ಮೇಳನ ತಮಗೆ ಹಾಗೂ ತಮ್ಮ ದೇಶಕ್ಕೆ ಮಹಾ ಮೋಸ ಮಾಡಿತೆಂದು ಅವರು ಭಾವಿಸಿದರು. ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಆಗ ಅಸ್ತಿತ್ವದಲ್ಲಿದ್ದಂತಹ ಪ್ರಜಾಪ್ರಭುತ್ವ ಸರ್ಕಾರ ಅಸಮರ್ಥತೆಯನ್ನು ತೋರಿತು. J.H. ಜಾಕ್ಸನ್ ಎಂಬ ಇತಿಹಾಸ ತಜ್ಞರು ಅಭಿಪ್ರಾಯಪಡುವಂತೆ, ಇಟಾಲಿಯನ್ನರು ತಾವು ತಮ್ಮ ರಾಜಕಾರಣಿಗಳಿಂದ ವಂಚಿತರಾಗಿ ಜಗತ್ತಿನ ದೃಷ್ಟಿಯಲ್ಲಿ ಅಪಹಾಸ್ಯಕ್ಕೆ ಗುರಿಯಾದರು. ಯುದ್ಧ ಇಟಲಿಗೆ ಭಾರವಾಗಿ ಮಾರ್ಪಟ್ಟಿತು. ಅಲ್ಲದೆ ಆಯವ್ಯಯದಲ್ಲಿ ಕೊರತೆ ಉಂಟಾಗಿ ಜೀವನ ವೆಚ್ಚ ಏರಿತ್ತು. 1919ರಲ್ಲಿ ಅಧಿಕಾರದಲ್ಲಿದ್ದ ರಾಜಕೀಯ ಪಕ್ಷ ಶಾಂತಿಪ್ರಿಯ ಪಕ್ಷವಾಗಿದ್ದು ಅದರ ನಾಯಕರು ವೃದ್ಧರು
ಹಾಗೂ ವಕ್ರ ಸ್ವಭಾವದವರು ಆಗಿದ್ದು ಇವರಲ್ಲಿ ಇಟಾಲಿಯನ್ ಜನತೆ ಸಂಪೂರ್ಣವಾಗಿ ನಂಬಿಕೆಯನ್ನು ಕಳೆದುಕೊಂಡರು. ಅವರು ಬಯಸಿದ್ದು ಕ್ರಿಯಾಶೀಲ ಸರ್ಕಾರ, ಸಮರ್ಥ ನಾಯಕರನ್ನು. ಹೀಗೆ ಇಟಲಿಯಲ್ಲಿ ಏರ್ಪಟ್ಟ ಪರಿಸ್ಥಿತಿಗಳು ಇಟಲಿಯಲ್ಲಿ ಮುಸೊಲಿನಿ ನೇತೃತ್ವದಲ್ಲಿ ಫ್ಯಾಸಿಸ್ಟ್ ಸಿದ್ಧಾಂತ ಏಳಿಗೆ ಹೊಂದಲಿಕ್ಕೆ ಸಹಕಾರಿಯಾಯಿತು ಎಂದು ಹೇಳಬಹುದು. ನೆಕ್ಸ್ಟ್, ಮೂರನೇದಾಗಿ ಮುಸೊಲಿನಿಯ ಏಳಿಗೆ. ಇಟಲಿಯಲ್ಲಿ ಫ್ಯಾಸಿಸ್ಟ್ ಅಥವಾ ಫ್ಯಾಸಿಸಮ್ ಸಿದ್ಧಾಂತ ಪ್ರತಿಪಾದಿಸಿದ ಮತ್ತು ಫ್ಯಾಸಿಸ್ಟ್ ಸರ್ವಾಧಿಕಾರತ್ವವನ್ನು ಜಾರಿಗೆ ತಂದ ಕೀರ್ತಿ ಬೆನಿಟೋ ಮುಸೊಲಿನಿಗೆ ಸಲ್ತಾ ಇದೆ. ಈತನ ತಂದೆ ಕಮ್ಮಾರ ವೃತ್ತಿಯಲ್ಲಿದ್ದು ತಾಯಿ ಶಾಲಾ ಅಧ್ಯಾಪಕಿಯಾಗಿದ್ದಳು. 1883ರಲ್ಲಿ ಈತನ ಜನನವಾಯಿತು. ತಂದೆ ತಾಯಂದಿರ ಒಂದು ಬಡತನ ಈತನ ಉನ್ನತ ಶಿಕ್ಷಣಕ್ಕೆ ಅಡ್ಡಿ ಉಂಟು ಮಾಡಿತ್ತು. ಶಾಲೆಯ ಅಧ್ಯಾಪಕನಾಗಿ ತನ್ನ ಜೀವನವನ್ನು ಆರಂಭಿಸಿದ. ಮುಸೊಲಿನಿ ರಾಜಕೀಯ ಕಾರ್ಯಕರ್ತನಾಗಿ ಇಟಲಿಯ ಸಮಾಜವಾದಿ ಪಕ್ಷವನ್ನು ಸೇರಿದ. ಸ್ವಲ್ಪ ಕಾಲ ಸಮಾಜವಾದಿ ಪತ್ರಿಕೆಯಾದ ಆವಂತಿ ಎಂಬ ಪತ್ರಿಕೆಯ ಸಂಪಾದಕನಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ. ಮತ್ತು ಈ ಮೊದಲ ಜಾಗತಿಕ ಸಮರ ಆರಂಭವಾದಾಗ ಈತ ಇಟಲಿಯ ಸೈನ್ಯವನ್ನು ಸೇರಿ ಒಬ್ಬ ಸೈನಿಕನಾಗಿ ಹೋರಾಟವನ್ನು ಕೂಡ ಮಾಡಿದನು. ಯುದ್ಧವು ಮುಕ್ತಾಯವಾದ ಮೇಲೆ ಸಮಾಜವಾದಿ ಪಕ್ಷವನ್ನು ತೊರೆದು 1919ರಲ್ಲಿ ಮಿಲಾನ್ ನಗರದಲ್ಲಿ ತನ್ನದೇ ಆದಂತಹ ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪಿಸಿದನು. ಇಟಲಿಯಲ್ಲಿ ಆಗ ಏರ್ಪಟ್ಟಿದ್ದ ಪರಿಸ್ಥಿತಿ ಈತನ ಪಕ್ಷದ ಬೆಳವಣಿಗೆಗೆ ವರವಾಗಿ ಪರಿಣಮಿಸಿತು. ಮುಸೊಲಿನಿ ಪ್ರತಿಪಾದಿಸಿದ ತತ್ವಗಳು ಮತ್ತು ನೀಡಿದ ಭರವಸೆ ಜನತೆಯನ್ನು ಆಕರ್ಷಿಸಿದವು. ನಿವೃತ್ತ ಸೈನಿಕರು, ಮಧ್ಯಮ ವರ್ಗದ ಜನರು ಮತ್ತು ವಿದ್ಯಾರ್ಥಿಗಳು ಅಧಿಕ ಸಂಖ್ಯೆಯಲ್ಲಿ ಫ್ಯಾಸಿಸ್ಟ್ ಪಕ್ಷವನ್ನು ಸೇರಿದರು. ಇವರ ಸಂಖ್ಯಾಬಲ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಸಾಗಿತು. ಅತ್ಯಲ್ಪ ಕಾಲದಲ್ಲಿ ಮುಸೊಲಿನಿ 5,000 ಯುವಕರನ್ನು ಸಂಘಟಿಸಿ ಅವರಿಗೆ ಸೈನಿಕ ಶಿಕ್ಷಣವನ್ನು ನೀಡಿ ಸಂಪೂರ್ಣವಾಗಿ ಸಜ್ಜುಗೊಳಿಸಿದನು. ಅವರು ಕಪ್ಪು ಅಂಗಿಯನ್ನು ಧರಿಸ್ತಾ ಇದ್ದುದರಿಂದ ಅವರಿಗೆ ಕಪ್ಪು ಅಂಗಿಯ ಸೈನಿಕರು ಎಂದು ಹೆಸರು ಬಂದಿತು. ಬ್ಲ್ಯಾಕ್ ಶರ್ಟ್ ಸೋಲ್ಜರ್ಸ್ ಅಂತ ಕರೀತಾರೆ. ಇಟಲಿಯ ರಾಜಕೀಯ ಪರಿಸ್ಥಿತಿಗಳು ದಿನದಿನಕ್ಕೂ ಉಲ್ಬಣಗೊಂಡಿದ್ದು ಮುಸೊಲಿನಿಗೆ ಸದಾವಕಾಶ ಕಲ್ಪಿಸಿಕೊಟ್ಟಿತು. ದೇಶದ ಎಲ್ಲ ಸಮಸ್ಯೆಗಳಿಗೆ ಆಗಿನ ಸರ್ಕಾರವನ್ನು ಹೊಣೆ ಮಾಡಿ ಆ ಸರ್ಕಾರವನ್ನು ಕಿತ್ತು ಹಾಕಿ ತನ್ನನ್ನು ಪ್ರಧಾನಿಯನ್ನಾಗಿ ನೇಮಕ ಮಾಡುವಂತೆ ರಾಜನಿಗೆ ಮನವಿಯನ್ನು ಸಲ್ಲಿಸಿದ. ತಪ್ಪಿದಲ್ಲಿ ರಾಜಧಾನಿ ರೋಮ್ಗೆ ಮುತ್ತಿಗೆ ಹಾಕುವ ಬೆದರಿಕೆಯನ್ನು ಹಾಕಿದ. ಆಗ ರಾಜನಾಗಿದ್ದ 3ನೇ ವಿಕ್ಟರ್ ಎಮ್ಯಾನ್ಯುಲ್ ಬೇರಾವ ಮಾರ್ಗವಿಲ್ಲದೆ ಮುಸೊಲಿನಿ ಬೇಡಿಕೆಯನ್ನು ಮನ್ನಿಸಿ ಅವನನ್ನು 1922ರಲ್ಲಿ ಇಟಲಿಯ ಪ್ರಧಾನಿಯನ್ನಾಗಿ ನೇಮಿಸಿದನು. ಹೀಗೆ ನಡೆದ ರಕ್ತರಹಿತ ಕ್ರಾಂತಿ ಮುಸೊಲಿನಿಯನ್ನು ಇಟಲಿಯಲ್ಲಿ ಅಧಿಕಾರಕ್ಕೆ ತಂದಿತು. ಇದು ಈತ ಸರ್ವಾಧಿಕಾರಿಯಾಗಲಿಕ್ಕೆ ಮೊದಲ ಮೆಟ್ಟಿಲಾಯಿತು. ಕೇವಲ 1 ವರ್ಷದಲ್ಲಿ ಪ್ರಜಾತಂತ್ರವನ್ನು ಹತ್ತಿಕ್ಕಿ ರಾಜ್ಯವನ್ನು ಮೂಲೆಗೆ ತಳ್ಳಿ ಇಟಲಿಯ ಎಲ್ಲ ಅಧಿಕಾರವನ್ನು ರಾಜನನ್ನು ಮೂಲೆಗೆ ತಳ್ಳಿ ಇಟಲಿಯ ಎಲ್ಲ ಅಧಿಕಾರವನ್ನು ತಾನೇ ಗ್ರಹಣ ಮಾಡಿ ಸರ್ವಾಧಿಕಾರಿಯಾಗಿ ಮಾರ್ಪಟ್ಟನು. ಸರ್ವಾಧಿಕಾರಿಯಾಗಿ ಈತ ಹೊರಹೊಮ್ಮಿದ. ಸೊ 4ನೇದಾಗಿ ಈತ ರೂಪಿಸಿದ ಫ್ಯಾಸಿಸ್ಟ್ ಸಿದ್ಧಾಂತ. ಸೊ ಫ್ಯಾಸಿಸ್ಟ್ ಸಿದ್ಧಾಂತದ ಬಗ್ಗೆ ಹೇಳೋದಾದರೆ, ಫ್ಯಾಸಿಸ್ಟ್ ಥಿಯರಿ ಅಥವಾ ಫ್ಯಾಸಿಸ್ಟ್ ಸಿದ್ಧಾಂತದ ಬಗ್ಗೆ ನಾವು ಹೇಳೋದಾದರೆ, ಫ್ಯಾಸಿಸ್ಟ್ ಎಂಬ ಪದ ಲ್ಯಾಟಿನ್ ಭಾಷೆಯ ಮೂಲವನ್ನು ಹೊಂದಿದ್ದು ಕೋಲುಗಳ ಕಂತೆ ಎಂಬ ಅರ್ಥವನ್ನು ಸೂಚಿಸ್ತಾ ಇತ್ತು. ಇದು ಒಗ್ಗಟ್ಟಿನ ಸಂಕೇತವಾಗಿದ್ದು ಇದನ್ನು ಇಟಲಿಯಲ್ಲಿ ಫ್ಯಾಸಿಸಮ್ ಎಂದು ಕರೆಯಲಾಗಿದೆ. ಮುಸೊಲಿನಿ ಪ್ರಕಾರ ಫ್ಯಾಸಿಸಮ್ ಒಂದು ಧರ್ಮ, ಮಹಾಜನತೆಯ ಇತಿಹಾಸ ಪುನರ್ನಿರ್ಮಾಣ ಮಾಡುವ ಆಧ್ಯಾತ್ಮಿಕ ಶಕ್ತಿ. ರಾಜಕೀಯ ಸಿದ್ಧಾಂತವಾಗಿ ಫ್ಯಾಸಿಸಮ್ ವೈಯಕ್ತಿಕವಾದಕ್ಕೆ, ಪ್ರಜಾಪ್ರಭುತ್ವಕ್ಕೆ, ಸಮಾಜವಾದಕ್ಕೆ, ಶಾಂತಿ ಸಿದ್ಧಾಂತಗಳಿಗೆ ವಿರುದ್ಧವಾಗಿತ್ತು. ವ್ಯಕ್ತಿಗಿಂತ ರಾಜ್ಯ ಮುಖ್ಯವಾದದ್ದು. ವ್ಯಕ್ತಿಯ ಸ್ವಾತಂತ್ರ್ಯಕ್ಕಿಂತ ರಾಜ್ಯದ ಹಿತ ಮುಖ್ಯ. ವ್ಯಕ್ತಿ ಇರುವುದು ರಾಜ್ಯಕ್ಕಾಗಿ ಹೊರತು ರಾಜ್ಯವಿರುವುದು ವ್ಯಕ್ತಿಗಲ್ಲ. ಎಲ್ಲವೂ ರಾಜ್ಯಕ್ಕಾಗಿ. ಯಾವುದೇ ರಾಜ್ಯಕ್ಕೆ ವಿರುದ್ಧವಾಗಿರಬಾರದು, ಹೊರತಾಗಿರಬಾರದು. ರಾಜ್ಯವೇ ದೇವರು. ಎಲ್ಲರೂ ರಾಜ್ಯದ ಸೇವಕರು. ರಾಜ್ಯವನ್ನು ಬಿಟ್ಟು ಇನ್ನಾವುದೇ ರಾಜಕೀಯ ಮತ್ತು ಆರ್ಥಿಕ ಸಂಸ್ಥೆಗಳಿಗೆ ಸ್ಥಾನವಿಲ್ಲ. ಫ್ಯಾಸಿಸ್ಟ್ ಪಕ್ಷ ಇಟಲಿ ದೇಶವನ್ನು ಮತ್ತು ಅದರ ಆಶೋತ್ತರಗಳನ್ನು ಪ್ರತಿಬಿಂಬಿಸುತ್ತದೆ. ಇಟಲಿಯಲ್ಲಿ ಫ್ಯಾಸಿಸ್ಟ್ ಪಕ್ಷವನ್ನು ಬಿಟ್ಟು ಉಳಿದ ರಾಜಕೀಯ ಪಕ್ಷಗಳಿಗೆ ಸ್ಥಾನವಿಲ್ಲ ಹಾಗೂ ಪ್ರಜಾಪ್ರಭುತ್ವ ಮತ್ತು ಸಮಾಜವಾದವನ್ನು ಈ ಫ್ಯಾಸಿಸ್ಟ್ ಪಕ್ಷ ವಿರೋಧಿಸಿತು. ಇದು ತನ್ನದೇ ಆದ ಮಿತಿಯಲ್ಲಿ ಬಂಡವಾಳವಾದವನ್ನು ಜಾರಿಗೆ ತರಲು ಪ್ರಯತ್ನಿಸಿತು. ಈ ಪಕ್ಷ ವೈಯಕ್ತಿಕ ಆಸ್ತಿಯ ಹಕ್ಕನ್ನು ಕಿತ್ತುಕೊಳ್ಳಲಿಲ್ಲ. ಉತ್ಪಾದನಾ ಅಂಗಗಳನ್ನು ರಾಷ್ಟ್ರೀಕರಣಗೊಳಿಸಲಿಲ್ಲ.
ಫ್ಯಾಸಿಸ್ಟ್ ಸಿದ್ಧಾಂತ ಶಾಂತಿಗೆ ವಿರೋಧವಾಗಿತ್ತು. ಯುದ್ಧವು ರಾಷ್ಟ್ರೀಯ ಜೀವನದ ಸ್ವಾಭಾವಿಕ ಕರ್ತವ್ಯ. ಜನತೆಯನ್ನು ಉದ್ದೀಪನಗೊಳಿಸಲು, ರಾಜ್ಯದ ಆಶೋತ್ತರ ನೆರವೇರಿಸಲು ಯುದ್ಧವೊಂದೇ ಮಾರ್ಗ. ಇಟಲಿಯ ಪುರಾತನ ವೈಭವ, ಗೌರವ, ಪ್ರತಿಷ್ಠೆ ಪುನರುತ್ಥಾನಗೊಳಿಸುವುದು, ಜಗತ್ತಿನಲ್ಲಿ ಇಟಲಿಗೆ ಪ್ರಮುಖ ಸ್ಥಾನ ಗಳಿಸಿಕೊಡುವುದು ಫ್ಯಾಸಿಸಮ್ನ ಮೂಲ ಗುರಿಯಾಗಿತ್ತು. ಇದು ಫ್ಯಾಸಿಸ್ಟ್ ಸಿದ್ಧಾಂತದ ಬಗ್ಗೆ. ಆದರೆ ನೆಕ್ಸ್ಟ್, ಮುಸೋಲಿನಿ ಅನುಸರಿಸಿದ ಆಂತರಿಕ ನೀತಿ, ಇಂಟರ್ನಲ್ ಪಾಲಿಸಿ ಆಫ್ ಮುಸೋಲಿನಿ ಆಂತರಿಕ ನೀತಿ. ಈತನ ಮೊದಲ ಕಾರ್ಯವೆಂದರೆ ಇಟಲಿ ಆಡಳಿತ ವ್ಯವಸ್ಥೆಯನ್ನು ಪುನರ್ರಚಿಸಿ ತನ್ನ ಸರ್ವಾಧಿಕಾರತ್ವವನ್ನು ಬಲಪಡಿಸುವುದು. ಎಲ್ಲ ಪ್ರತಿಪಕ್ಷ ನಿರ್ಮೂಲನೆ ಮಾಡಿದನು. ತನ್ನ ವಿರೋಧಿಗಳನ್ನು ಜೈಲಿಗೆ ಹಾಕಿ ಗಡೀಪಾರು ಮಾಡಿ ಕೆಲವರನ್ನು ಕೊಲೆ ಮಾಡಿದ, ಕೆಲವರನ್ನು ಹೇಳಲು ಹೆಸರಿಲ್ಲದಂತೆ ಮಾಡಿದನು. ಫ್ಯಾಸಿಸ್ಟ್ ಪಕ್ಷದವರನ್ನು ಆಡಳಿತದ ಎಲ್ಲ ವಿಭಾಗಗಳಲ್ಲಿ ನೇಮಕ ಮಾಡಿದನು. ರಾಜ್ಯದ ಪ್ರಸಾರಾಂಗಗಳ ಮೇಲೆ ಹಿಡಿತವನ್ನು ಏರ್ಪಡಿಸಿ ಅವುಗಳನ್ನು ತನ್ನ ಸರ್ವಾಧಿಕಾರ ಬಲಪಡಿಸುವ ಸಾಧನಗಳನ್ನಾಗಿ ಉಪಯೋಗಿಸಿದನು. ಈತ ಸರ್ವಾಧಿಕಾರಿಯಾಗಿದ್ದರೂ ಇಟಲಿಯ ಆಂತರಿಕ ಸಮಸ್ಯೆ ಬಗೆಹರಿಸಿದನು. ಶಾಂತಿ ಸುವ್ಯವಸ್ಥೆಗಳನ್ನು ಏರ್ಪಡಿಸಿ ವ್ಯವಸಾಯ, ವಾಣಿಜ್ಯ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಿದನು. ನಿರುದ್ಯೋಗ ಹೋಗಲಾಡಿಸಲು ಲೋಕೋಪಯೋಗಿ ಕಾರ್ಯಗಳನ್ನು ಈತ ಆರಂಭಿಸಿದನು. ಸೈನ್ಯದ ಸಂಖ್ಯೆಯನ್ನು ಹೆಚ್ಚಿಸಿದನು. ಕಾರ್ಮಿಕರ ವೇತನ, ಕೆಲಸದ ಸಮಯ ನಿಗದಿಪಡಿಸಿದ. ನಿರಕ್ಷತೆ ಹೋಗಲಾಡಿಸಲು ಕ್ರಮಗಳನ್ನು ಕೈಗೊಂಡ. ಸಮಾಜದ್ರೋಹಿಗಳನ್ನು ದಂಡಿಸಿದನು. ಮುಷ್ಕರ ನಿಷೇಧಿಸಿ ರಾಜ್ಯದ ಉತ್ಪಾದನೆ ಹೆಚ್ಚಿಸಲು ಕ್ರಮಗಳನ್ನು ಕೈಗೊಂಡನು. ಈ ಎಲ್ಲ ಕಾರ್ಯವನ್ನು ಆತ ಮಾಡಿದ್ದು ಜನತೆಯ ಸ್ವಾತಂತ್ರ್ಯ ಮತ್ತು ಪ್ರಜಾಸತ್ತೆಯನ್ನು ದಮನ ಮಾಡಿ. ಇಟಲಿ ಮತ್ತು ಪೋಪನ ನಡುವೆ 60 ವರ್ಷಗಳಿಂದ ಇದ್ದ ವೈಮನಸ್ಸನ್ನು ಬಗೆಹರಿಸಿದನು. 1870ರಲ್ಲಿ 2ನೇ ವಿಕ್ಟರ್ ಎಮ್ಯಾನ್ಯುಲ್ ರೋಮ್ಗೆ ಮುತ್ತಿಗೆ ಹಾಕಿ ಪೋಪ್ನಿಂದ ಅದನ್ನು ವಶಪಡಿಸಿಕೊಂಡು ಇಟಲಿಯ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು. ಇದು ಆತನ ಒಂದು ಆಂತರಿಕ ನೀತಿಯಾಗಿದೆ. ಅಂದರೆ ಎಲ್ಲ ಈ ತನ್ನ ಒಂದು ಸಿದ್ಧಾಂತವನ್ನು ಬಲಗೊಳಿಸಲಿಕ್ಕೆ ಬೇಕಾದಂತಹ ಎಲ್ಲ ಕಾರ್ಯಗಳನ್ನು ತನ್ನ ಆಂತರಿಕ ನೀತಿಯಲ್ಲಿ ಈತ ಅಳವಡಿಸಿ ತನ್ನ ವಿರೋಧಿಗಳನ್ನು, ಇತರ ಪಕ್ಷದವರನ್ನು ಹೇಳಲು ಹೆಸರಿಲ್ಲದಂತೆ ಮಾಡಿ ತಾನು ಶಾಂತಿ ಸುವ್ಯವಸ್ಥೆಯನ್ನು ಕೂಡ ಏರ್ಪಡಿಸಿ ವ್ಯವಸಾಯ, ವಾಣಿಜ್ಯ ಮತ್ತು ಕೈಗಾರಿಕೆಗಳಿಗೆ ಕೂಡ ಪ್ರೋತ್ಸಾಹ ನೀಡಿ ಒಂದು ಬಲಿಷ್ಠವಾದಂತಹ ಆಂತರಿಕ ನೀತಿಯನ್ನು ಅಳವಡಿಸಿ ಇಟಲಿಯ ನಿರ್ಮಾಣಕ್ಕೆ ಈತ ತನ್ನ ಆಂತರಿಕ ನೀತಿಯಲ್ಲಿ ಆದ್ಯತೆ ನೀಡಿದ ಅಂತ ನಾವು ಹೇಳ್ಬೋದು. ಈತನ ವಿದೇಶಾಂಗ ನೀತಿಯನ್ನು ನಾವು ಅವಲೋಕಿಸೋದಾದರೆ ದೃಢ ಹಾಗೂ ಶಕ್ತಿಯುತವಾದಂತಹ ವಿದೇಶಾಂಗ ನೀತಿಯನ್ನು ಈತ ಅನುಸರಿಸಿದ. ಈತನ ರಣೋತ್ಸಾಹಿ ಭಾಷಣಗಳು, ಘೋಷಣೆಗಳು ಇಟಲಿಯ ಜನತೆಯನ್ನು ಹುರಿದುಂಬಿಸಿದವು. ತನ್ನ ಸರ್ವಾಧಿಕಾರ ಬಲಪಡಿಸಲು ಅವನಿಗೆ ಯುದ್ಧ ಮತ್ತು ವಿಸ್ತಾರ ಅವಶ್ಯಕವಾಗಿದ್ದವು. ತನ್ನ ಸರ್ವಾಧಿಕಾರತ್ವ ಇಟಲಿಯಲ್ಲಿ ಬಲಪಡಿಸಲಿಕ್ಕೆ ಮತ್ತು ಜನತೆಯ ಆಶೋತ್ತರ ಈಡೇರಿಸಲಿಕ್ಕೆ ಆತನಿಗೆ ಅವಶ್ಯವಾಗಿದ್ದು ಏನಪ್ಪ ಅಂತಂದರೆ ಯುದ್ಧ ಮತ್ತು ವಿಸ್ತಾರ ತುಂಬ ಅವಶ್ಯಕವಾಗಿದ್ದವು. 1927ರಲ್ಲಿ ಮುಸೋಲಿನಿಯು ಫ್ಯಾಸಿಸ್ಟ್ ಇಟಲಿಯ ಮುಖ್ಯ ಗುರಿ ಎಂದರೆ ಅದರ ಸೈನ್ಯ, ನೌಕೆ ಮತ್ತು ವಿಮಾನ ಬಲವನ್ನು ಸದಾ ಸುಸಜ್ಜಿತವಾಗಿಡುವುದು. ನಾವು ಯಾವಾಗ ಬೇಕಾದರೂ 50 ಲಕ್ಷ ಜನರನ್ನು ಶಸ್ತ್ರಸನ್ನದ್ಧರನ್ನಾಗಿ ಮಾಡುವಂತಿರಬೇಕು. ಆಗ ಮಾತ್ರ ನಮ್ಮ ಹಕ್ಕು ಬೇಡಿಕೆಗಳಿಗೆ ಮಾನ್ಯತೆ ಎಂದು ಹೇಳಿದನು. ಮುಸೋಲಿನಿ ಇಟಲಿಯ ಪುರಾತನ ವೈಭವವನ್ನು ಇಟಲಿ ಜನತೆಗೆ ನೆನಪು ಮಾಡಿಕೊಟ್ಟು ಅವುಗಳನ್ನು ಪುನರ್ಸ್ಥಾಪಿಸುವ ತನ್ನ ಉದ್ದೇಶವೆಂದು ತಿಳಿಯಪಡಿಸಿದನು. ಇಟಲಿಯಲ್ಲಿ ಬೆಳೆಯುತ್ತಿದ್ದ ಜನಸಂಖ್ಯೆಗೆ ವಿಶಾಲ ಪ್ರದೇಶಗಳ ಅವಶ್ಯಕತೆ ಇತ್ತು. ಇದ್ದಂತಹ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಅವಶ್ಯಕವಾಗಿದ್ದವು. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಶ್ಯಕವಾಗಿತ್ತು. ವಿದೇಶಗಳು ಜಾರಿಗೆ ತಂದಿದ್ದ ವಲಸೆ ಪ್ರತಿಬಂಧಕ ಕಾನೂನುಗಳು ಇಟಾಲಿಯನ್ನರಿಗೆ ಮಾರಕವಾಗಿದ್ದವು. ಇವು ಆತನ ವಿಸ್ತಾರ ನೀತಿಗೆ ಕಾರಣವಾಗಿದ್ದವು ಅಂತ ಹೇಳ್ಬೋದು. ವಿಸ್ತರಣಾವಾದಿಯಾದಂಥ ಈತ ಮೊದಲಿಗೆ ತನ್ನ ಗಮನವನ್ನು ಆಗ್ನೇಯ ಯುರೋಪಿನ ಕಡೆಗೆ ಹರಿಸಿದ. 1920 ಇಟಲಿಯ ದೊಡ್ಕೆನಿಸ್ ದ್ವೀಪವನ್ನು 1924ರಲ್ಲಿ ಯುಗೋಸ್ಲೋವಾಕಿಯಾ ಜೊತೆ ಒಪ್ಪಂದ ಮಾಡಿಕೊಂಡು ಪುಯಿಮ್ ಪ್ರದೇಶ ಇಟಲಿಗೆ ಸೇರಿಸಿದ. 1939ರಲ್ಲಿ ಅಲ್ಬೇನಿಯಾ ಆಕ್ರಮಿಸಿದ. ಹೀಗೆ ಆಗ್ನೇಯ ಯುರೋಪಿನಲ್ಲಿ ರಾಜತಾಂತ್ರಿಕ ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ವಿಸ್ತರಿಸುವಲ್ಲಿ ಈತ ಯಶಸ್ವಿಯಾದನು. ಅಬ್ಸೀನಿಯಾದ ಆಕ್ರಮಣ 1935ರಿಂದ 36. 1934ರಲ್ಲಿ ಅಬ್ಸೀನಿಯಾದ ಮೇಲೆ ತನ್ನ ಆಸಕ್ತಿ ತೋರ್ಪಡಿಸಿದ. ಫ್ರಾನ್ಸ್, ಬ್ರಿಟನ್ ಈತನ ಮುಂದೆ ಹಲವಾರು ಆಮಿಷ ಒಡ್ಡಿದವು.
ಈತನಿಗೆ ತೃಪ್ತಿ ನೀಡಲಿಲ್ಲ. ವಲ್ವಲ್ ಎಂಬ ಪ್ರದೇಶದಲ್ಲಿ ನಡೆದಂತಹ ಘರ್ಷಣೆಯಲ್ಲಿ ಕೆಲವು ಇಟಾಲಿಯನ್ ಸೈನಿಕರು ಹತರಾದರು. ಇದರಿಂದ 1935ರ ಅಕ್ಟೋಬರ್ನಲ್ಲಿ ಅಬ್ಸೀನಿಯಾಕ್ಕೆ ಮುತ್ತಿಗೆ ಹಾಕಿದನು. ಅಬ್ಸೀನಿಯಾದ ಚಕ್ರವರ್ತಿ ಆಗ ರಾಷ್ಟ್ರಸಂಘದ ಮೊರೆ ಹೋದನು. ಅಬ್ಸೀನಿಯಾದ ಚಕ್ರವರ್ತಿ ಹೆಸರು ಹೈಲಿ ಸೆಲಾಸ್. ಆಗ ಅದು ಪ್ರಯೋಜನವಾಗಲಿಲ್ಲ. 1936ರ ಮೇನಲ್ಲಿ ಇಟಲಿಯ ಪಡೆಗಳು ಅಬ್ಸೀನಿಯಾದ ರಾಜಧಾನಿ ಎಡಿಸ್ಬಾಬ್ ಆಕ್ರಮಿಸಿಕೊಂಡು ಆಕ್ರಮಣ ಪೂರ್ಣಗೊಳಿಸಿದನು. ಈ ವಿಜಯ ಈತನಿಗೆ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಹಸ್ತಕ್ಷೇಪ ಮಾಡಲು ಸಾಮರ್ಥ್ಯವನ್ನು ನೀಡಿತು. ಸ್ಪೇನಿನಲ್ಲಿ ಹಸ್ತಕ್ಷೇಪ ಮಾಡಿದ. 1939ರಲ್ಲಿ ರಾಷ್ಟ್ರಸಂಘದಿಂದ ಇಟಲಿ ಪ್ರತಿನಿಧಿತ್ವವನ್ನು ಹಿಂದಕ್ಕೆ ಕರೆಸಿದನು. ಮುಂದೆ ಈತ ಅಲ್ಜೀರಿಯಾವನ್ನು ಕೂಡ ಆಕ್ರಮಿಸಿದ. ಈ ಘಟನೆಗಳು ಜರುಗುತ್ತಿರುವ ಕಾಲದಲ್ಲಿ ಮುಸೊಲಿನಿ ಮತ್ತು ಹಿಟ್ಲರ್, ಇನ್ನೊಬ್ಬ ಸರ್ವಾಧಿಕಾರಿ, ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಒಂದುಗೂಡಲು ಪ್ರಯತ್ನಿಸಿದರು. ಇಬ್ಬರ ನೀತಿ ಧೋರಣೆ ಒಂದೇ ಆಗಿದ್ದರಿಂದ ಅವರು ನಿಕಟವಾಗುವುದರಲ್ಲಿ ಯಾವ ಅಡಚಣೆಗಳು ಬರಲಿಲ್ಲ. 1937 ಸೆಪ್ಟೆಂಬರ್ನಲ್ಲಿ ಮುಸೊಲಿನಿ ಹಿಟ್ಲರ್ನ ಭೇಟಿಗೆ ಜರ್ಮನಿಗೆ ಭೇಟಿ ನೀಡಿದನು. 1938ರ ಮೇನಲ್ಲಿ ಹಿಟ್ಲರ್ ಇಟಲಿಗೆ ಭೇಟಿ ನೀಡಿದನು. 1936ರಲ್ಲಿ ಜರ್ಮನಿ, ಜಪಾನ್ಗಳು ಆಂಟಿ ಕಾಮಿನ್ಟರ್ನ್ ಪ್ಯಾಕ್ಟ್ ಒಪ್ಪಂದ ಮಾಡಿಕೊಂಡವು. 1937ರಲ್ಲಿ ಮುಸೊಲಿನಿ ಇದನ್ನು ಕೂಡ ಸೇರಿದ. ಬರ್ಲಿನ್, ಟೋಕಿಯೋ, ರೋಮ್ ಆಕ್ಸಿಸ್ ಒಪ್ಪಂದ ಪೂರ್ಣಗೊಳಿಸಿದ. ಅಂದರೆ ಜರ್ಮನಿ, ಜಪಾನ್ ಮತ್ತು ಇಟಲಿ, ಇವುಗಳೇ ಜರ್ಮನಿಯ ರಾಜಧಾನಿ ಬರ್ಲಿನ್, ಜಪಾನ್ ರಾಜಧಾನಿ ಟೋಕಿಯೋ, ಇಟಲಿಯ ರಾಜಧಾನಿ ರೋಮ್. ಸೊ ಇವುಗಳನ್ನು ಸೇರಿ ಬರ್ಲಿನ್, ಟೋಕಿಯೋ, ರೋಮ್ ಆಕ್ಸಿಸ್ ಒಪ್ಪಂದ ಈತ ಪೂರ್ಣಗೊಳಿಸಿದ. ಇದು ಆಕ್ಸಿಸ್ ಮೈತ್ರಿಕೂಟವಾಗಿ ಮಾರ್ಪಟ್ಟಿತು. ಹಿಟ್ಲರ್ ಈ ಮೈತ್ರಿಕೂಟವನ್ನು ವಿಶ್ವದ ಮಹತ್ ರಾಜಕೀಯ ತ್ರಿಭುಜವೆಂದು ಕರೆದು, ಇದು 3 ಜೀವರಹಿತ ಗೊಂಬೆಗಳಿಂದ ಕೂಡಿರದೆ ತಮ್ಮ ಹಕ್ಕು ಮತ್ತು ಹಿತಾಸಕ್ತಿಗಳನ್ನು ನಿಶ್ಚಿತವಾಗಿ ಸಂರಕ್ಷಿಸಲು ಸಿದ್ಧವಿರುವ ಅಚಲ ತೀರ್ಮಾನಕ್ಕೆ ಬಂದಿರುವ ಮಹಾರಾಷ್ಟ್ರಗಳ ಕೂಟವೆಂದು ವರ್ಣಿಸಿದ. ಮುಸೊಲಿನಿಯ ಅವನತಿ. ಮುಸೊಲಿನಿಯ ಆಕ್ಸಿಸ್ ಕೂಟವನ್ನು ಸೇರಿದ್ದು ಹಿಟ್ಲರ್ನ ಪರವಾಗಿ 1939ರಲ್ಲಿ ದ್ವಿತೀಯ ಮಹಾಯುದ್ಧವನ್ನು ಸೇರುವಂತೆ ಮಾಡಿತು. ಪ್ರಾರಂಭದಲ್ಲಿ ತಡೆದರೂ 1940 ಜೂನ್ನಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸ್ಗಳ ವಿರುದ್ಧ ಯುದ್ಧ ಘೋಷಿಸಿ ಇಟಲಿಯನ್ನು ಯುದ್ಧದಲ್ಲಿ ತೊಡಗಿಸಿದನು. 1940ರ ಸೆಪ್ಟೆಂಬರ್ನಲ್ಲಿ ಜರ್ಮನಿ ಮತ್ತು ಜಪಾನ್ಗಳೊಂದಿಗೆ ತ್ರಿರಾಷ್ಟ್ರಕೂಟ ಮೈತ್ರಿ ಏರ್ಪಡಿಸಿಕೊಂಡನು. ಇಟಲಿ ಸೈನ್ಯಗಳು ಗ್ರೀಸ್, ಈಜಿಪ್ಟ್, ಸೊಮಾಲಿಯಾಲ್ಯಾಂಡ್, ಸೆಡಾನ್ ಮತ್ತು ಕೆನಿಯಾಗಳಲ್ಲಿ ದಾಳಿ ಆರಂಭಿಸಿದವು. 1941ರ ಡಿಸೆಂಬರ್ನಲ್ಲಿ ಅಮೇರಿಕಾದ ವಿರುದ್ಧ, 1941 ಜೂನ್ ರಷ್ಯಾದ ವಿರುದ್ಧ ಈತ ಘೋಷಣೆಯನ್ನು ಮಾಡಿದ. 1943ರ ತರುವಾಯ ಯುದ್ಧದ ಗತಿ ಬದಲಾಯಿತು. ಮಿತ್ರ ರಾಷ್ಟ್ರಗಳ ಸೈನಿಕ ಮತ್ತು ಆರ್ಥಿಕ ಬಲ ಹೆಚ್ಚಿತು. ಅಮೇರಿಕ, ರಷ್ಯಾ ಮತ್ತು ಇಂಗ್ಲೆಂಡ್, ಈ ಮಿತ್ರ ರಾಷ್ಟ್ರಗಳ ಒಂದು ಸೈನಿಕ ಮತ್ತು ಆರ್ಥಿಕ ಬಲ ಹೆಚ್ಚಿತು. ಎಲ್ಲ ಯುದ್ಧಗಳಲ್ಲಿ ಅವರ ಕೈ ಮೇಲಾಯಿತು. ಇಟಾಲಿಯನ್ನರು ಸೋಲನ್ನು ಅನುಭವಿಸಿದರು. ಮುಸೊಲಿನಿಯ ಪತನ ಸನ್ನಿಹಿತವಾಯಿತು. 1943ರ ಜುಲೈನಲ್ಲಿ ಮಿತ್ರ ರಾಷ್ಟ್ರಗಳು ಸಿಸಿಲಿಯನ್ನು ಆಕ್ರಮಿಸಿದವು. ರೋಮ್ ಮೇಲೆ ಬಾಂಬಿನ ಮಳೆಗರೆದರು. ಯುದ್ಧದ ಅಂತಿಮ ಕ್ಷಣಗಳು ಸಮೀಪಿಸುತ್ತಿದ್ದವು. ಇಟಲಿ ಮತ್ತು ಜರ್ಮನಿ ಪತನ ಸನ್ನಿಹಿತವಾಗಿತ್ತು. 1945ರ ಆದಿಭಾಗದಲ್ಲಿ ಮಿತ್ರ ರಾಷ್ಟ್ರಗಳು ಉತ್ತರ ಇಟಲಿಗೆ ಮುತ್ತಿಗೆ ಹಾಕಿದವು. ಆ ಸಂದರ್ಭದಲ್ಲಿ ಮುಸೊಲಿನಿ ಜರ್ಮನಿಗೆ ಓಡಿ ಹೋಗಲು ಪ್ರಯತ್ನಿಸಿದ. ಆದರೆ ಇಟಾಲಿಯನ್ನರು ಈತನನ್ನು ಸೆರೆ ಹಿಡಿದು ಕೊಲೆ ಮಾಡಿದರು. ಇದರಿಂದ ಇಟಲಿಯಲ್ಲಿ ಫ್ಯಾಸಿಸ್ಟ್ ಸಿದ್ಧಾಂತ ನಿರ್ನಾಮವಾಯಿತು. ಮುಸೊಲಿನಿಯಿಂದ ಹುಟ್ಟಿಕೊಂಡಂಥ ಫ್ಯಾಸಿಸ್ಟ್ ಸಿದ್ಧಾಂತ ಅದು ನಿರ್ನಾಮವಾಯಿತು. ಹೀಗೆ ಈ 2 ಮಹಾಯುದ್ಧಗಳ ಮಧ್ಯದ ಅವಧಿಯ ಇತಿಹಾಸ ಒಂದು ಸರ್ವಾಧಿಕಾರತ್ವದ ಬೆಳವಣಿಗೆಯ ಇತಿಹಾಸವಾಗಿದೆ. ಇದಕ್ಕೆಲ್ಲ ಕಾರಣ ಮೊದಲನೇ ಮಹಾಯುದ್ಧದ ನಂತರದಲ್ಲಿ ಏರ್ಪಟ್ಟಂತಹ ಒಂದು ಸನ್ನಿವೇಶಗಳು. ಅದರ ಲಾಭವನ್ನು ಪಡೆದಂಥ ಮುಸೊಲಿನಿ ಇಟಲಿಯಲ್ಲಿ ಫ್ಯಾಸಿಸ್ಟ್ ಸಿದ್ಧಾಂತವನ್ನು ರೂಪಿಸಿದ. ಸೊ ಇದು ಇಲ್ಲಿವರೆಗೆ ನಾವು ಆತನ ಒಂದು ಆರಂಭಿಕ ಜೀವನದ ಬಗ್ಗೆ ನೋಡಿದ್ದೀವಿ. ಆ ಫ್ಯಾಸಿಸ್ಟ್ ಸಿದ್ಧಾಂತ ಅಂದರೆ ಏನಾಯಿತು ನೋಡಿದ್ದೀವಿ. ಫ್ಯಾಸಿಸ್ಟ್ ಸಿದ್ಧಾಂತದ ನಂತರ ಈ ಮುಸೊಲಿನಿಯ ಆಂತರಿಕ ನೀತಿಯನ್ನು ನೋಡಿದ್ದೀವಿ. ಮುಸೊಲಿನಿಯ ವಿದೇಶಾಂಗ ನೀತಿಯ ಬಗ್ಗೆ ನೋಡಿದ್ದೀವಿ. ಆತ ಯಾವ ರೀತಿ ದ್ವಿತೀಯ ಜಾಗತಿಕ ಸಮರದಲ್ಲಿ ಇಟಲಿಯನ್ನು ಸೇರಿಸಿ ಕೊನೆಗೆ ಅದನ್ನು ನಾಶದತ್ತ ಕೊಂಡೊಯ್ದ ಎಂಬುದರ ಬಗ್ಗೆ ಎಲ್ಲ ಘಟನೆಗಳನ್ನು ಅಧ್ಯಯನ ಮಾಡೋದ್ರ ಮೂಲಕವಾಗಿ ನೋಡಿದ್ದೇವೆ. ಸೊ ಮುಂದಿನ ಒಂದು ತರಗತಿಯಲ್ಲಿ ಹಿಟ್ಲರ್ನ ಬಗ್ಗೆ ನಾವು ಅಧ್ಯಯನವನ್ನು ಮಾಡುವ. ನಾಜಿ ಸಿದ್ಧಾಂತದ ಬಗ್ಗೆ, ಈಗ ಫ್ಯಾಸಿಸ್ಟ್ ಸಿದ್ಧಾಂತದ ಬಗ್ಗೆ ಆಯಿತು. ನಾಜಿ ಸಿದ್ಧಾಂತದ ಬಗ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಧ್ಯಯನವನ್ನು ಮಾಡೋಣ. ಥ್ಯಾಂಕ್ ಯು.